ಮದುವೆ ದಿವಸಕ್ಕೇನಾದರೂ ಅವರು ಬರೋ ಸಾಧ್ಯತೆ ಇದೆಯಾ? ಅಂದರೆ ಮೀನ್ಸ್ ಈ ಸಮಾರಂಭಕ್ಕೆ ಅದೇ ಅವ್ರೇನಾದ್ರು ಒಂದಿನ ಬಂದು ಹೋಗ್ಬೋದಾ? ಅದಕ್ಕೇನಾದ್ರು ಮನವಿ ಮಾಡಿದ್ರೆ ಅಂತ ಆ ಥರದ್ದೊಂದು ಸುದ್ದಿ ಇಲ್ಲ ಆ ಥರದ ಬಗ್ಗೆ ನಂಗೆ ಖಂಡಿತ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದು ಸರಿ ಇರಲ್ಲ. ಯಾಕಂತ ಹೇಳಿದ್ರೆ ಅದು ಕಾನೂನು ಚೌಕಟ್ಟಲ್ಲಿ ನಡೆಯುತ್ತೆ ಅದು. ಆ, ಅದೇನಿದ್ರು ಸುಧಾ ತರುಣ್ ಸರ್ ಏನು ಕೇಳಿದಾರೋ ಅವ್ರು ಏನು ಮಾತಾಡಿದಾರೋ ಗೊತ್ತಿಲ್ಲ. ಈ ಕ್ಷಣಕ್ಕೆ ಮದುವೆ ನಡೀತಾ ಇದೆ. ಬಾಸ್ ಅವ್ರಿಗೆ ಬೇಲ್ ಸಿಕ್ಕಿ ಅಷ್ಟು ದಿನಗಳೊಳಗೆ ಇನ್ನು 15 ದಿನದೊಳಗೆ ಬೇಲ್ ಸಿಕ್ಕಿದ್ರೆ ಬಂದು ಅಟೆಂಡ್ ಆಗ್ತಾರೆ ಖಂಡಿತ. ತರುಣ್ ಸರ್ನ ಅವ್ರ ಫ್ಯಾಮಿಲಿ ಒಬ್ಬ ಮೆಂಬರ್ ಅಂತ ಫ್ಯಾಮಿಲಿ ಮೆಂಬರ್ ಅಂತಲೇ ಅವರು ಇಟ್ಕೊಂಡು ಅವ್ರನ್ನ ಪ್ರೀತಿಸಿದ್ದಾರೆ ತರುಣ್ ಸರ್ನ. ಡಿ ಬಾಸ್ ಅವರು ಪ್ರತಿಯೊಂದಕ್ಕೂ ತರುಣ್ ಅಂತಂಡೆ ಗಾಢವಾಗಿ ಹಚ್ಕೊಂಡಿದ್ದಾರೆ ತರುಣ್ ಸರ್ನ. ಅವ್ರು ಯಾವುದೇ ಕಾರಣಕ್ಕೂ ಇಂದು ದಿನನೂ ಬೆಲ್ ಸಿಕ್ಕಿದ್ರೆ ಬಂದೇ ಬರ್ತಾರೆ, ಇಲ್ಲ ಅವತ್ತು ಸಿಕ್ಕರೂ ಸೀದಾ ಬಂದೇ ಬರ್ತಾರೆ. ಅಷ್ಟು ಪ್ರೀತಿ ತರುಣ್ ಸರ್ ಮೇಲೆ, ಸೋನಲ್ ಮೇಡಮ್ ಮೇಲಿದೆ. ಇಲ್ಲ ಅಂದರೂ ಸುಧಾ ಒಂದಿನ ಅವ್ರ ಆಶೀರ್ವಾದ ಆಚೆ ಬಂದ ಮೇಲೆ ಡೈರೆಕ್ಟಾಗಿ ಸಿಗುತ್ತೆ. ಇಲ್ಲ ಅಂದರೂ ಅವ್ರು ಇಲ್ಲಿದ್ರೂ ಸುಧಾ ಬ್ಲೆಸ್ ಮಾಡೇ ಮಾಡ್ತಾರೆ. ತುಂಬ ಕಮ್ಮಿ ಅವಧಿ ಇದೆ, ಅಂದರೆ ಓಡಾಟ, ಇನ್ವಿಟೇಷನ್ ಹಂಚೋದೆಲ್ಲ ವಿಚಾರ ಇರುತ್ತೆ. ಇದೆ ಬೇರೆ ಇಂಡಸ್ಟ್ರಿ ನೋಡಿದ್ರೆ ಜಗಪತಿ ಬಾಬು ಸೇರಿದಂತೆ ದೊಡ್ಡ ದೊಡ್ಡ ಅಂದರೆ ಆ್ಯಕ್ಟರ್ಗಳಿಗೆಲ್ಲ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ತರುಣ್ ಅವರು. ಯಾರೆಲ್ಲ ಬರಬಹುದು ಅಂತ ನಿರೀಕ್ಷೆ? ಸರ್ ಎಲ್ರಿಗೂ ಕರೀತಾ ಇದ್ದಾರೆ ಸರ್. ಇವರು ಅವರು ಅಂತಲ್ಲ, ಶಿವಣ್ಣ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಸುಮಲತಾ ಮೇಡಮ್ ಆಗ್ಬೋದು, ರಾಕ್ಲೈನ್ ಸರ್ ಆಗ್ಬೋದು, ಧ್ರುವ ಸರ್ಜಾ ಸರ್ ಆಗ್ಬೋದು, ಧನ್ವೀರ್ ಅವರು ಆಗ್ಬೋದು. ಪ್ರತಿ ಒಬ್ಬರೂ ದಿನ ಬೆಳಿಗ್ಗೆ 7-8 ಗಂಟೆಗೆ ಹೊರಟ್ರೆ ರಾತ್ರಿ 7-8 ಗಂಟೆ ಆಗ್ತಾಯಿದೆ ಅವ್ರು ಬರೋದು. ಸೊ ಟ್ರಾವೆಲ್ ಮಧ್ಯದಲ್ಲಿ ಏನಾರ ಇದ್ರೆ ಕಾಲ್ ಮಾಡ್ತಾರೆ, ನನಗೆ ವಿಚಾರಗಳಿದ್ರೆ ಮಾಡ್ತಾರೆ. ಬಟ್ ಟ್ರಾವೆಲ್ ಎಲ್ಲರ ಮನೆಗೆ ಹೋಗಿ ಇಂಡಿವಿಜುವಲ್ ಇನ್ವಿಟೇಷನ್ ಕೊಡ್ತಾರೆ. ಒಬ್ಬ ಹಿರಿಯ ನಟನ ಮಗ ಸರ್, ಸುಧೀರ್ ಸರ್ ಅಂತ ಒಬ್ಬರು ಹಿರಿಯ ನಟನ ಮಗ. 2 ಪ್ರೀತಿ, ಒಂದು ತರುಣ್ ಸರ್ ಅಜಾತ ಶತ್ರು, ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ, ಬಂದೇ ಬರ್ತಾರೆ. ಇನ್ನೊಂದು ಸುಧೀರ್ ಸರ್ ಕುಟುಂಬ. ಓಕೆನಾ, ಒಂದು ಹಿನ್ನೆಲೆ ಇದೆ, ಒಂದು ಬೇರೆ ಇದೆ ಈ ಸಿನಿಮಾ ಲ್ಯಾಂಡಿನ, ಅವ್ರ ಕಡೆಯಿಂದ ಕೊಡುಗೆ ಇದೆ. ಇಡೀ ಕನ್ನಡ ಚಿತ್ರರಂಗ ಅಲ್ಲಿ ಸೇರುತ್ತೆ. ಯಾವುದೇ ರೀತಿಯಾದಂಥ ಅವ್ರು ಇವರು ಅಂತಲ್ಲ, ಎಲ್ಲರೂ ಬರ್ತಾರೆ ಸರ್. ಸರ್, ಬೆಂಗಳೂರು ಜೊತೆಗೆ ಮಂಗಳೂರಲ್ಲಿ ಏನಾದ್ರು ಆಗುತ್ತೆ? ಯಾಕೆಂದರೆ ಸೋನಲ್ ಅವರ ಹುಟ್ಟೂರಲ್ಲಿ ಅಲ್ಲಿ ಏನಾದ್ರು ಸಂಭ್ರಮಗಳು ಆ ಥರದ್ದೇನು ಪ್ಲಾನ್ಸ್ ಇದೆಯಾ? ನನಗೆ ಈ ಕ್ಷಣಗಂಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಗೊತ್ತಾದರೆ ಖಂಡಿತ ಹೇಳ್ತೀನಿ.